जब जब चुनाव आया तो आपके जज्बातों वाली बात की, जब जब चुनाव आया आपका ध्यान भटकाया, धर्म की बात की, जाति की बात की, कभी इधर की बात की, कभी उधर की बात की, लेकिन आपकी समस्याओं की बात कभी नहीं की। ಪ್ರತಿ ಸಲ ಬರ್ತಾರೆ, ಧರ್ಮದ ಮಾತಾಡ್ತಾರೆ, ಜಾತಿ ಮಾತಾಡ್ತಾರೆ, ನಿಮ್ಮ ಧ್ಯಾನವನ್ನ ಬೇರೆ ಕಡೆ, ಈ ಭ್ರಷ್ಟಾಚಾರದಿಂದ ಬೇರೆ ಕಡೆ ತಿರುಗಿಸಕ್ ಪ್ರಯತ್ನ ಪಡ್ತಾರೆ. ಆದ್ರೆ ಯಾವತ್ತಾದ್ರೂ ನಿಮ್ಮ ಕಷ್ಟದ ಬಗ್ಗೆ ಮಾತಾಡಿದಾರಾ? आज आप टीवी खोलते हैं, आपको दिखता है कि मोदी जी कह रहे हैं कि 400 पार, कि फिर से उनकी सरकार आएगी, कि उनको 400 सीट दे दीजिए। ಇವಾಗ ಬಂದು ಹೇಳ್ತಾರೆ 400ಕ್ಕೂ ಹೆಚ್ಚು ಸೀಟ್ಗಳನ್ನ ಕೊಡಿ ಬಿಜೆಪಿಗೆ, ಇನ್ನ ಮುಂದೆ ಮೋದಿ ಸರ್ಕಾರ ಇನ್ನ ಒಳ್ಳೆ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. इनके नेता तरह तरह की बातें कर रहे हैं। कोई कह रहा है कि जब हमें बहुमत मिलेगी तो हम संविधान को बदल डालेंगे। ಇವರ ರಾಜಕೀಯ ನಾಯಕರು ಎಂತೆಂತ ಮಾತುಗಳಾಡ್ತಿದ್ದಾರೆ ಅಂದ್ರೆ, ಕೆಲವರು ಬಂದು ಹೇಳ್ತಾರೆ ನಮಗ್ 400ಕ್ಕಿಂತ ಜಾಸ್ತಿ ಸೀಟ್ ಬರುತ್ತೆ, ನಮ್ಮ ಸಂವಿಧಾನವನ್ನೇ ನಾವು ಬದಲಾಯಿಸ್ತೀವಿ ಅಂತ ಹೇಳ್ತಿದ್ದಾರೆ. इन चीजों का क्या मतलब है? ಅರ್ಥ ಏನು? ಈ ತರ ಸಂವಿಧಾನನ ಬದಲಾಯಿಸ್ತೀವಿ ಅಂದ್ರೆ ಅರ್ಥ ಏನು? आप इस बात को गहराई से समझिए। आज जितने भी अधिकार आपके पास हैं, जितनी भी मजबूती इस देश के पब्लिक के पास है, वो संविधान ने दी है। ಒಂದು ವಿಷಯ ನಾವೆಲ್ಲ ತಿಳ್ಕೋಬೇಕಾಗಿರೋದಂದ್ರೆ, ಇವತ್ತು ನಮ್ಮ ಕೈಯಲ್ಲಿ ಜನರೇ, ಕರ್ನಾಟಕದ ಜನ, ದೇಶದ ಜನರೇ ಸಾರ್ವಭೌಮರು ಅಂತ ಹೇಳಿರೋದು ನಮ್ಮ ಸಂವಿಧಾನ. ನಮ್ಮ ಕೈಯಲ್ಲಿರುವಂತಹ ಅಧಿಕಾರ ಆಗ್ಬೋದು, ಹಕ್ಕಿರ್ಬೋದು, ಅದು ನಮ್ಮ ಸಂವಿಧಾನ ಕೊಟ್ಟಿರೋದು. और सबसे बड़ी शक्ति जो आपको इस संविधान ने दी है वो आपका वोट है। ಎಲ್ಲದಕ್ಕಿಂತ ಮುಖ್ಯವಾದ ಅಧಿಕಾರ ಅಥವಾ ಹಕ್ಕು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದ್ರೆ ಅದು ನಾವು ಹಾಕುವಂತಹ ಮತ, ನಾವು ಹಾಕುವಂತಹ ವೋಟ್. दूसरी शक्ति जो संविधान के द्वारा आपको मिलती है वो आरक्षण की शक्ति है। ಮತ್ತೊಂದು ಶಕ್ತಿ ನಮ್ಮ ಸಂವಿಧಾನ ನಮಗೆ ಕೊಟ್ಟಿರೋದು ಅದು ಅಧಿಕಾರ, ಆರಕ್ಷಣೆ ಅಂದ್ರೆ ಅಡ್ಮಿನಿಸ್ಟ್ರೇಷನ್. समानता, स्वतंत्रता आपको संविधान देता है। ನಮ್ಮ ಸಂವಿಧಾನ ನಮಗೆ ಒಂದು ಸ್ವತಂತ್ರವನ್ನ ನೀಡಿದೆ. जब ये लोग संविधान बदलने की बात करते हैं तो इनकी बात बहुत ध्यान से सुनिए, क्योंकि इस बात का सीधा असर आपके जीवन पे होगा। ಇದನ್ನ ನೀವೆಲ್ಲ ಬಹಳ ಮುಖ್ಯವಾಗಿ ಪರಿಗಣಿಸಬೇಕು. ಅವರು ಸಂವಿಧಾನ ಬದಲಾಯಿಸ್ತೀವಿ ಅಂದ್ರೆ ನಾವೀಗ ನಿಮಗೆ ಹೇಳ್ತಿರುವಂತಹ ಪ್ರತಿ ಒಂದು ಹಕ್ಕು, ವೋಟ್ ಆಗ್ಬೋದು, ರಿಸರ್ವೇಶನ್ ಆಗ್ಬೋದು, ಈ ಒಂದು ಸ್ವತಂತ್ರ ಆಗ್ಬೋದು, ಇದರ ಬಗ್ಗೆ ಮಾತಾಡ್ತಿದ್ದಾರೆ ಅವರು. ಸಂವಿಧಾನನ ಬದಲಾಯಿಸ್ತೀವಿ ಅಂದ್ರೆ ಇದನ್ನ ಬದಲಾಯಿಸೋದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅವರು. आज पूरा देश हैरान है कि इनकी बातें किस स्तर तक गिर चुकी हैं। ಇಡೀ ದೇಶಕ್ಕೂ ಗೊತ್ತಾಗ್ತಾ ಇದೆ ಇವ್ರ ಮಾತಲ್ಲಿ ಯಾವ ರೀತಿಯ ಒಂದು ನಿಜಾಂಶ ಇಲ್ಲ ಅನ್ನೋದು. लोगों के संकट इतने बड़े बड़े हैं, समस्याएं इतनी बड़ी बड़ी हैं। ಜನರ ಒಂದು ಕಷ್ಟ ಕಾರ್ಪಣ್ಯಗಳು, ಸಮಸ್ಯೆಗಳು ಎಷ್ಟು ದೊಡ್ಡದಾಗಿದೆ. लेकिन हमारे देश के प्रधानमंत्री को इसकी जानकारी नहीं है, उनको इसकी समझ ही नहीं है कि आप कितना संघर्ष कर रहे हैं। ಆದ್ರೆ ಪ್ರಧಾನ ಮಂತ್ರಿಗಳಿಗೆ ಮಾತ್ರ ಈ ನಿಜಾಂಶದ ಒಂಚೂರು ಅರಿವಿಲ್ಲ. ಅವ್ರು ಗೊತ್ತೂ ಇಲ್ಲ ನಿಮ್ಗೆ ನೀವು ಪ್ರತಿ ದಿನ ಪಡ್ತಿರುವಂತಹ ಕಷ್ಟ ಆಗ್ಬೋದು, ಎದುರಿಸ್ತಿರೋ ಸಮಸ್ಯೆಗಳ ಪರಿಗಣನೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳಿಗೆ ಇಲ್ಲ. एक जमाना होता था जब इंदिरा जी जैसे प्रधानमंत्री आपके बीच आते थे, आपके गांव में आते थे, आपके घरों में आते थे, आपके साथ बैठते थे, आपकी समस्याओं को सुनते थे, समझने की कोशिश करते थे। ಒಂದು ಸಮಯ ಇತ್ತು, ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಜನಗಳ ಮಧ್ಯ ಬರ್ತಿದ್ರು, ನಿಮ್ ಹಳ್ಳಿಗಳಿಗೆ ಬರ್ತಿದ್ರು, ನಿಮ್ ಮನೆ ಬಾಗ್ಲಿಗೂ ಬಂದು ನಿಮ್ ಸಮಸ್ಯೆಗಳೇನು ಅಂತ ಆಲಿಸ್ತಾ ಇದ್ರು. ಅಂತಹ ಒಂದು ಪ್ರಧಾನ ಮಂತ್ರಿಗಳನ್ನು ಈ ದೇಶ ನೋಡಿದೆ. और वो जमाना मैंने देखा है जब प्रधानमंत्री होते हुए भी किसी गरीब के घर चले गए किसी गांव में, तो उनको ये हक था उस गांव वाले को कि वो डांट लेते प्रधानमंत्री को, कह देते कि आपने मेरा काम नहीं किया, और प्रधानमंत्री नाराज नहीं होते, वो श्रद्धा से कहते कि मैं आपका काम करके आपको दूंगा। ಒಂದ್ ಸಮಯ ಇತ್ತು, ಯಾವುದೋ ಒಂದು ಹಳ್ಳಿಯಲ್ಲಿ ಯಾವುದೋ ಒಂದು ಮನೆಯಲ್ಲಿ ಒಬ್ಬ ರೈತ ಕೂಡ ಒಂದು ಲೆಟರ್ ಬರೆದು ಪ್ರಧಾನಮಂತ್ರಿಯ ಒಂದು ಧ್ಯಾನವನ್ನ ಸೆಳ್ಕೋಬಹುದಿತ್ತಂತೆ. ಅವಾಗ ಪ್ರಧಾನಮಂತ್ರಿಗಳು ಕೋಪಿಸ್ಕೋತಾ ಇರ್ಲಿಲ್ಲ. ಅವರಿಗೆ
ಅವರ ಕಷ್ಟಗಳನ್ನ ಅರ್ತು ನಾನ್ ನಿಮ್ಮ ಸಮಾಧಾನ ಹೇಳ್ತಿದ್ರಂತೆ. ನಿಮ್ಮ ಕೆಲಸ ಏನೇ ಇದ್ರು ಮಾಡ್ಕೊಡ್ತೀವಿ ಅಂತ ಪ್ರಧಾನಮಂತ್ರಿಗಳು, ಆ ಕಾಲದ ಪ್ರಧಾನಮಂತ್ರಿಗಳು ಮಾಡ್ತಿದ್ದಂತಹ ಕೆಲಸ. एक जमाना था जब देश में एक नेता खड़ा होता था तो देशवासी उससे ये आशा रखते थे कि वो एक नैतिक इंसान होगा, उससे नैतिकता की आशा रखते थे. ಒಂದು ಸಮಯ ಇತ್ತು, ನಮ್ಮ ದೇಶದ ಜನತೆ ಒಂದು ರಾಜಕೀಯ ನಾಯಕರನ್ನ, ಒಂದು ನೈತಿಕತೆ ಉಳ್ಳುವಂತಹ ವ್ಯಕ್ತಿಯನ್ನ ಮಾತ್ರನೇ ನಾವು ರಾಜಕೀಯ ನಾಯಕರನ್ನಾಗಿ ಚುನಾಯಿಸ್ತಾ ಇದ್ವಿ. आज देश के सबसे बड़े नेता नैतिकता को छोड़ के नाटक करते हैं आपके सामने. ಇವತ್ತು ದೇಶದ ಅತಿ ಉನ್ನತ ಸ್ಥಾನದಲ್ಲಿ ಇರುವಂತವರು ನೈತಿಕತೆ ಬಿಟ್ಟು ಬರೀ ನಾಟಕ ಆಡ್ತಾ ಇದ್ದಾರೆ. एक जमाना था जब हम अपने नेताओं से ये उम्मीद रखते थे कि वो सत्य के पथ पे चलेंगे. ಒಂದ್ ಸಮಯ ಇತ್ತು, ನಾವೆಲ್ಲ ನಮ್ಮ ದೇಶದ ರಾಜಕೀಯ ನಾಯಕರು ಒಂದು ಸತ್ಯದ ದಾರಿಲೇ ನಡೀತಾರೆ ಅನ್ನುವಂತಹ ನಂಬಿಕೆ ಇದ್ದಂತಹ ಒಂದು ಸಮಯ ಅದು. आज देश के सबसे बड़े नेता अपनी सत्ता दिखाने निकलते हैं, अपनी शान, अपनी शोहरत दिखाते हैं, लेकिन सत्य के पथ पर नहीं चलते. ಇವತ್ತಿನ ರಾಜಕೀಯದ ನಾಯಕರು, ಅತಿ ದೊಡ್ಡ ಸ್ಥಾನದಲ್ಲಿರೋರು ಸತ್ಯದ ದಾರಿಯಲ್ಲಿ ನಡೀತಿಲ್ಲ, ಬರೀ ಅಧಿಕಾರದ ದರ್ಪ ತೋರಿಸ್ತಾರೆ, ತಮ್ಮ ಒಂದು ವೈಭೋಗದ ಜೀವನವನ್ನ ತೋರಿಸ್ಕೊಂಡು ಓಡಾಡ್ತಿದ್ದಾರೆ ಹೊರತು ಸತ್ಯ ದಾರಿಯಲ್ಲಿ ಮಾತ್ರ ನಡೀತಿಲ್ಲ. एक जमाना था जब नेता में परोपकार होता था, सेवा की भावना होती थी. आज हम देश के सबसे बड़े नेता में सिर्फ अहंकार देख रहे हैं. ಒಂದ್ ಸಮಯ ಇತ್ತು, ನಮ್ಮ ದೇಶದ ಪರಂಪರೆ ಏನಂದ್ರೆ ರಾಜಕೀಯದವರು ಸತ್ಯದ ದಾರಿಯಲ್ಲಿ ನಡೆಯೋರು ಒಂದು ಸೇವಾ ಮನೋಭಾವನೆ ಇಟ್ಕೊಂಡಿರ್ತಿದ್ರು. ಆದ್ರೆ ಇವತ್ತಿನ ಈ ಒಂದು ರಾಜಕೀಯ ನಾಯಕ ಅಹಂಕಾರದಿಂದಾನೇ ನಡೀತಾ ಇದ್ದಾರೆ. हमारे हिंदू धर्म की परंपरा रही है, हमारे देश की राजनीति की परंपरा भी रही है कि सत्य के पथ पर चल के सेवा भाव से देश की सेवा की जाए. ನಮ್ಮ ಹಿಂದೂ ಪರಂಪರೆ ಆಗ್ಬೋದು, ನಮ್ಮ ದೇಶದ ರಾಜಕೀಯ ಪರಂಪರೆ ಆಗ್ಬೋದು, ಒಬ್ಬ ನಾಯಕನಲ್ಲಿ ನಾವೆಲ್ಲ ಕಾಣೋದು ಒಂದು ಸತ್ಯದ ದಾರಿಯಲ್ಲಿ ಅವ್ರು ನಡಿಬೇಕು, ಒಂದು ಸೇವಾ ಮನೋಭಾವ ಇಟ್ಕೊಂಡು ಅವರೆಲ್ಲ ನಡಿಬೇಕು ಅಂತ. और उसी सेवा भाव से चाहे भगवान राम ने प्रजा के लिए काम किया, प्रजा के को आगे बढ़ाया, उसी सेवा भाव से महात्मा गांधी जी ने आपकी सेवा की. और जितने भी प्रधानमंत्री आए, मैं कह सकती हूँ किसी भी पार्टी के रहे, उनके दिलों में भी देश की जनता के प्रति श्रद्धा होती थी और सेवा भाव होता था. ಶ್ರೀರಾಮನು ಕೂಡ ಇದೇ ಸೇವಾ ಮನೋಭಾವದಿಂದ ಸತ್ಯ ದಾರಿಯಲ್ಲಿ ನಡೆದವರು. ಹಾಗೆ ಈ ದೇಶದ ಎಲ್ಲಾ ಪ್ರಧಾನಮಂತ್ರಿಗಳು ಇದುವರೆಗೂ ಒಂದು ಸತ್ಯದ ದಾರಿ ಬಿಟ್ಟು ನೈತಿಕತೆನ ಬಿಟ್ಟು ನಡೆದಿಲ್ಲ. लेकिन आज नरेंद्र मोदी जी की सरकार में, उनके 10 सालों के राज में सिर्फ झूठों का बोलबाला है. ಆದ್ರೆ ಈ ಒಂದು 10 ವರ್ಷದ ಆಡಳಿತ ಏನು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತು, ಅದರ ಬರೀ ಸುಳ್ಳಿನ ಒಂದು ಸರಮಾಲೆ ಇರುವಂತಹ ಸರ್ಕಾರ. गलत तरह से सरकारों को गिराते हैं तो पूरी मीडिया कहती है कि मोदी जी का मास्टर स्ट्रोक है. ತಪ್ಪು ದಾರಿಯಲ್ಲಿ ಅಧಿಕಾರವನ್ನ ಕಿತ್ಕೊಳ್ಳೋದು, ಸರ್ಕಾರನ ಬೀಳಿಸೋದು, ಈ ರೀತಿ ಮಾಡ್ತಾರೆ. ಮಾಧ್ಯಮದವರು ಅದನ್ನೇ ನರೇಂದ್ರ ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ತಾರೆ. किसी की हिम्मत नहीं होती कि वो निंदा करें, कि वो कहें कि लोकतंत्र के सारे असूल तोड़ के इन्होंने सरकार को गिराया है. ಯಾರು ಆ ಧೈರ್ಯ ಮಾಡ್ತಿಲ್ಲ. ಇವರು ಈ ಸರ್ಕಾರವನ್ನ ಬೀಳಿಸಿರೋದು ಅನೈತಿಕತೆಯಿಂದ ಅಸಾಂವಿಧಾನಿಕವಾಗಿ ಇವರು ಈ ಸರ್ಕಾರನ ಬೀಳಿಸಿರೋದು ಅಂತ ಪ್ರಶ್ನೆ ಮಾಡುವಂತಹ ಒಂದು ಧೈರ್ಯ ಯಾರು ಮಾಡ್ತಾ ಇಲ್ಲ. 100 करोड़ देके विधायकों को खरीदते हैं तो सब कहते हैं कि देखिए ऐसा काम सिर्फ मोदी कर सकते हैं. 100 ಕೋಟಿ ಕೊಟ್ಟು ನಾಯಕರನ್ನ ಖರೀದಿ ಮಾಡ್ಕೋತಾರೆ. ಅವಾಗ ಮಾಧ್ಯಮದವ್ರು ಹೇಳ್ತಾರೆ, ನೋಡಿ ನರೇಂದ್ರ ಮೋದಿ ಅವ್ರು ಮಾತ್ರನೇ ಇಂಥ ದೊಡ್ಡ ಕೆಲಸ ಮಾಡಕ್ಕಾಗೋದು ಅಂತ. चुनाव के समय रोजगार की बात नहीं करते, महंगाई को कम करने की बात नहीं करते, आपकी शिक्षा की सुविधाओं की बात नहीं करते,
स्वास्थ्य सुविधाओं की बात नहीं करते, भड़काऊ बातें करते हैं, ध्यान भटकाने वाली बातें करते हैं और सारी मीडिया दंडवत होकर उनके साथ लगी रहती है। ಚುನಾವಣೆ ಸಮಯದಲ್ಲಿ ನಿರುದ್ಯೋಗದ ಬಗ್ಗೆನೋ, ಬೆಲೆ ಏರಿಕೆ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ ಆಗ್ಬೋದು, ನಿಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಆಗ್ಬೋದು ಮಾತಾಡೋದಿಲ್ಲ. ಏನೋ ಒಂದು ಮಾಡಿ ಪ್ರತಿಯೊಬ್ಬರ ಧ್ಯಾನನ ಧರ್ಮ ಜಾತಿ ಅನ್ಕೊಂಡು ಬೇರೆ ಕಡೆ ಹರಿಸುವಂತಹ ಪ್ರಯತ್ನಗಳು ಮಾಡ್ತಾರವರು. सब कहते हैं कि विदेश में भी ये चर्चा है कि मोदी जी इस दुनिया के सबसे बड़े नेता हैं। ಎಲ್ಲ ಹೇಳೋದೇನಂದ್ರೆ ವಿದೇಶದಲ್ಲೂ ಹೇಳ್ತಾರಂತೆ, ಜಗತ್ತಿಗೆ ಪ್ರಸಿದ್ಧರು ಮೋದಿಯವರು ಎಲ್ಲರಿಗಿಂತ ಉತ್ತಮ ನಾಯಕ ಅಂತ. इतनी सत्ता, इतनी शान, इतनी शोहरत, इतना घमंड, इतना गुमान, कहते हैं कि चुटकी भर में अगर मोदी जी चाहें तो दुनिया के सारे जंग बंद करा सकते हैं। ಎಷ್ಟು ಅಹಂಕಾರದಿಂದ ತಮ್ಮ ವೈಭೋಗಗಳನ್ನ ಪ್ರದರ್ಶಿಸ್ತಾರೆ ನರೇಂದ್ರ ಮೋದಿಯವರು. ಎಲ್ಲದಕ್ಕಿಂತ ಮುಖ್ಯವಾಗಿ ನರೇಂದ್ರ ಮೋದಿಯವರು ಚುಟ್ಕಿ ಹೊಡೆದ್ರೆ ಸಾಕು ಯುದ್ಧಗಳನ್ನೇ ನಿಲ್ಲಿಸ್ಬಿಡ್ತಾರಂತೆ ದೇಶಗಳದು, ಹಂಗಂತ ಹೇಳ್ಕೊಂಡು ಮಾಧ್ಯಮಗಳಲ್ಲಾಗ್ಲಿ ಎಲ್ಲ ಕಡೆ ಹೇಳ್ಕೊಂಡು ಬರ್ತಾರೆ. तो मैं आपसे पूछना चाहती हूं कि अगर इतने बड़े नेता हैं, इतनी सत्ता है उनके पास, कोई उनसे सवाल भी नहीं कर सकता, तो 10 सालों में आपके लिए रोजगार बनाने का काम क्यों नहीं किया है? तो 10 सालों में महंगाई इस देश में घटी क्यों नहीं है? तो 10 सालों में नौजवानों के लिए नए नए स्कीम क्यों नहीं लाए? तो 10 सालों में आपके घरों में तरक्की क्यों नहीं आई है? ನಿಮ್ಮ ಈ ಅಧಿಕಾರನ ಬಳಸ್ಕೊಂಡು ಇಷ್ಟ ಬಲಿಷ್ಠ ನಾಯಕರಾಗಿದ್ರೆ ನೀವು ಈ 10 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಇರುವಂತಹ ಬೆಲೆ ಏರಿಕೆ ಯಾಕೆ ಕಮ್ಮಿ ಆಗಿಲ್ಲ? ನಿರುದ್ಯೋಗ ಯಾಕೆ ಕಮ್ಮಿ ಆಗಿಲ್ಲ? ನಮ್ಮ ರೈತರು ಪ್ರತಿಯೊಬ್ರು ಪಡ್ತಿರುವಂತಹ ಕಷ್ಟ ಯಾಕೆ ಕಮ್ಮಿ ಆಗ್ತಿಲ್ಲ? ನಿಮ್ಮ ಅಧಿಕಾರ ನೀವಿಷ್ಟು ಬಲಿಷ್ಠರು ಅಂತ ಬರೀ ಹೇಳ್ಕೋತಿರಲ್ಲ, ಇದೆಲ್ಲ ಮಾಡೋದಕ್ಕಾಗ್ತಿಲ್ವಾ?